ನಮ್ಮ ಎನ್ಆರ್ಆರ್ ನಡೆಸ್ತಿರೋ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಇವತ್ತು ಗಾಯನ ಸ್ಪರ್ಧೆ ಏರ್ಪಡಿಸಿದ್ದೇವೆ. ನಮ್ಮ ಗೌರವಾನ್ವಿತ ತೀರ್ಪುಗಾರರ ಒಂದು ಕಿರು ಪರಿಚಯ. ಶ್ರೀಮತಿ ಅಪರಾಜಿತಾ ರವೀಂದ್ರನಾಥ್, ಮೂಲತಃ ವಿಜಯನಗರ 3ನೇ ಹಂತದ ನಿವಾಸಿಗಳು. ಮತ್ತೆ 2ನೇ ತೀರ್ಪುಗಾರರು ಶ್ರೀಮತಿ ಸುಕನ್ಯಾ ಸುಧಾಕರ್ ಅವರು. ಇವರು ಕೂಡ ವಿಜಯನಗರ 4ನೇ ಹಂತದ ನಿವಾಸಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಹೃದಯ ಪ್ರಕಾಶ್. ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ಈ ಬಾನು ಈ ಚುಕ್ಕಿ ಈ ಹೂವು ಈ ಹಕ್ಕಿ, ತೇಲಿಸಾಗುವ ಮುಗಿಲು ವರುಷ ಉಕ್ಕಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಾಹ್ನವಿ. ಓ ಪುಟಾಣಿ ನೀಲಿ ಹಕ್ಕಿ, ಓ ಪುಟಾಣಿ ನೀಲಿ ಹಕ್ಕಿ. ನಾನು ಲಕ್ಷ್ಮೀಪ್ರಿಯ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಣುಕಾಡುತ್ತಿರುವೆ ನಾನು. ನನ್ನ ಹೆಸರು KM ವೀಣಾ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ನನ್ನ ಹೆಸರು ಶಾಶ್ವಿತ. ಕರುಣಾಳು ಬಾ ಬೆಳಗ್ಗೆ, ಕರುಣಾಳು ಬಾ ಬೆಳಗ್ಗೆ, ಮುಸುಕಿದೆ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸನ್ನನು. ಈಗ ವೃಂದಗಾಯನ ಶ್ರೀಮತಿ ಉಮಾಬಾಯಿ ಭಟ್ ಮತ್ತು ಸಂಘಟಕರಿಂದ. ಪಲ್ಲವಿಯಲ್ಲಿ ಸರಿಗೆದರಿದೆ ಗೀತ, ಸಂಬೆಲರಲ್ಲಿ ಹಬ್ಬೊತ್ತಿದೆ ಕೋಕಿಲ ಸಂಗೀತ. ಪಲ್ಲವಗಳ ಪಲ್ಲವಿಯಲ್ಲಿ ಸರಿಗೆದರಿದೆ ಗೀತ, ಸಂಬೆಲರಲ್ಲಿ ಹಬ್ಬೊತ್ತಿದೆ ಕೋಕಿಲ ಸಂಗೀತ. ನಾನು ಡಾಕ್ಟರ್ ದೀಪಾ ಹೆಬ್ಬಾರ್. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಬಯಸಿದ್ದೆ ನಿನ್ನನು ಪಾವದ ನೀಲಕ್ಕೆ, ಮಿಗಿರಿದೆ ಎದೆದು ಯಾವುದೋ ತಾಳಕ್ಕೆ. ಮಿಲಸಿದೆ ನಿನ್ನನು ಪಾವದ ನೀಲಕ್ಕೆ, ಮಿಗಿರಿದೆ ಎದೆದು ಯಾವುದೋ ತಾಳಕ್ಕೆ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಮಸದ ಗಾಳಿ ಪಕ್ಕ ಪಡೆಯುತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ, ಒಂದು ಮಂದಹಾಸ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ, ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಬಂಗಾರ ನೀರ ಕಡಲಾಚೆಗೀಚೆಗಿದೆ ನೀಲ ನೀಲ ತೀರ, ಮಿಂಚು ಬಳಗ ತೆರೆ ತೆರೆಗಳಾಗಿ ಅಲೆಯುವುದು ಪುಟ್ಟ ಪೂರ. ಮೈಸೂರು ರಂಗಾಗೈತೋ, ಮೈಸೂರು ರಂಗಾಗೈತೋ, ಮೈಸೂರು ರಂಗಾಗೈತೋ, ಮೈಸೂರು ರಂಗಾಗೈತೋ. ಹಾದಿ ಬೀದಿ ಬೆಟ್ಟ ಬಯಲು, ಹಾದಿ ಬೀದಿ ಬೆಟ್ಟ ಬಯಲು, ಮಿಂಚಿ 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 ಮಿಂಚಿ. ಶ್ರಮಾಸದಂದು ಪ್ರಥಮ ಪ್ರಾತಃ ಕಾಲ,
चलति तेन विना तृणमपि न चलति तेन विना ममतेय बीडु हे मूढमना तेन विना तृणमपि न चलति तेन विना और ಸುಖದೊಳಗಿನ್ನ ಮರೆತಿಹಳು ಎನ್ನದಿರಿ ನಿಮ್ಮ ಪ್ರೇಮವ ನೀವಿ ಒರೆಯನಿಟ್ಟು ನಿಮ್ಮ ನೆನಸೇ ನನ್ನ ಹಿಂಡುವುದು ಹಗಲಿನಲ್ಲಿ ഇരുളിನಲ್ಲಿ ಕಾಡುವುದು ನಿಮ್ಮ ಕನಸು ಗೋಪಿಯರೊಲಿದರ್ಚಿಸಿದ ರೂಪವತಾಂ ವರಿಸಿ ಧರಿಸಿ ವೇಣು ಸ್ಮರಿತ ಆಲಾಪನದಿಂದರಸುವಳೆ ಚಾಪಲೆ ಸಾರೂಪ್ಯ ಸೌಖ್ಯಮಂ ಯದುಪತಿಯೋಳ್ ಚಾಪಲೆ ಸಾರೂಪ್ಯ ಸೌಖ್ಯಮಂ ಯದುಪತಿಯೋಳ್. ನನ್ನ ಹೆಸರು ಸಂಯುಕ್ತ. ದೀಪವು ನಿನ್ನದೆ ಗಾಡಿಯು ನಿನ್ನದೆ ಆರದಿರಲಿ ಬೆಳಕು ಕಡಲು ನಿನ್ನದೆ ಹಡಗು ನಿನ್ನದೆ ಮುಳುಗದಿರಲಿ ಬದುಕು ದೀಪವು ನಿನ್ನದೆ ಗಾಡಿಯು ನಿನ್ನದೆ ಆರದಿರಲಿ ಬದುಕು. ನನ್ನ ಹೆಸರು ರಾಜಶೇಖರ ಮೂರ್ತಿ. ಮುನಿಸುತ್ತವೆ ಮುಗುದೇ ಹಿತವಾಗಿ ನಗಲು ಬಾರದಿ ಮುನಿಸುತ್ತವೆ ಮುಗುದೇ ಹಿತವಾಗಿ ನಗಲು ಬಾರದಿ. ಸೊ ನಮಗೂ ಎಂಗೇಜ್ಮೆಂಟು ಹಾಗೆ ಮಕ್ಳಿಗೂ ಕೂಡ ಎಂಗೇಜ್ಮೆಂಟಿಗೆ ಅಂತ ಕತೆ ಹೇಳೋಣ ಬನ್ನಿ, ಕತೆ ಕೇಳೋಣ ಬನ್ನಿ ಅಂತ ಅಂದ್ಬಿಟ್ಟು NRRWA ವತಿಯಿಂದ ಈ ಕಾರ್ಯಕ್ರಮ ಮಾಡೋಣ ಅಂತ ಇದ್ದೀವಿ. ಒಂದು ತುಂಬಾ ಸಂತೋಷದ ವಿಷಯ ಏನಂದ್ರೆ, ಒಂದು ಬಡಾವಣೆಯಲ್ಲಿ ಇರೋ ಜನಗಳೆಲ್ಲ ನೀವು ಸೇರ್ಕೊಂಡು ಇಷ್ಟು ಸೊಗಸಾಗಿ ಒಂದು ಕಾರ್ಯಕ್ರಮನ ಮಾಡಿ, ಅದು ಕಾಂಪಿಟೇಷನ್ ಅಂತ ಬೇರೆ ಹೇಳಿ ಅದಕ್ಕೆ ನೀವೆಲ್ಲ ತಯಾರಿ ಮಾಡಿಕೊಂಡು ಬಂದಿರೋದಲ್ವಾ, ಅದು ತುಂಬಾ ಸಂತಸದ ವಿಷಯ. ಎಲ್ಲರೂ ಗೆದ್ದಿದ್ದೀರಿ, ಯಾರ್ಯಾರು ಬಂದು ಈಗ ಫಲಿತಾಂಶ ಓದುವ ಸಮಯ. ಜೂನಿಯರ್ ಕ್ಯಾಟಗರಿನಲ್ಲಿ ಹೃದಯ್ ಪ್ರಕಾಶ್ಗೆ ಬಂದಿದೆ. ಮೂರೇ ಜನ ಆಗಿರೋದ್ರಿಂದ ಮೊದಲನೇ ಪ್ರೈಸ್ ಮಾತ್ರ ಕೊಟ್ಟಿದ್ದಾರೆ, ಇದರಲ್ಲಿ ಕಡಿಮೆ ಪಾರ್ಟಿಸಿಪೆಂಟ್ಸ್ ಇದ್ದಿದ್ರಿಂದ. ಈಗ ಸೀನಿಯರ್ ಕ್ಯಾಟಗರಿನಲ್ಲಿ ಸೋಲೋ ಸಿಂಗಿಂಗ್ ಅಲ್ಲಿ ಮೊದಲನೇ ಪ್ರೈಸು ಡಾಕ್ಟರ್ ದೀಪಾ ಹೆಬ್ಬಾರ್. ಎರಡನೇ ಪ್ರೈಸು ಡಾಕ್ಟರ್ ವಾಣಿಶ್ರೀ ಅವರಿಗೆ. ಮೂರನೇ ಪ್ರೈಸು ಶಾಶ್ವಿತಾ, ಕುಮಾರಿ ಶಾಶ್ವಿತಾ. ಈಗ ಸಮೂಹ ಗಾಯನದಲ್ಲಿ ಮೊದಲನೇ ಪ್ರೈಸು ಶ್ರೀಮತಿ ಉಮಾಬಾಯಿ ಭಟ್ ಅವ್ರ ತಂಡಕ್ಕೆ ಬಂದಿದೆ. ಎರಡನೇ ಬಹುಮಾನ ಶ್ರೀಮತಿ ಜಯಂತಿ ಹಾಗೂ ಸಂಗಡಿಗರು. ಅದಲ್ಲದೆ ತೀರ್ಪುಗಾರರು 2 ಸ್ಪೆಷಲ್ ಪ್ರೈಸ್ನ ಘೋಷಿಸಿದ್ದಾರೆ. ಅದು ಅವರೇ ಸ್ಪಾನ್ಸರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಒಂದು ಸುದೇಶ್ ಎಸ್ ಪೈ, ಇನ್ನೊಂದು
ಶ್ರೀ ರಾಜಶೇಖರ ಮೂರ್ತಿಯವರು. ಇಂದಿನ ಸ್ಪರ್ಧೆ ಸುಸಂಪನ್ನವಾಯಿತು. ಇವತ್ತಿಗೆ ಕೊನೆಗೆ ವಂದನಾರ್ಪಣೆಯನ್ನು ಶ್ರೀಮತಿ ಮಮತಾ ಅಭಿಯಂಕರ್ ಅವರು ಮಾಡ್ತಾರೆ. ಮೊದಲನೆಯದಾಗಿ ಬಹುಮಾನ ವಿಜೇತರಿಗೆ ನನ್ನ ಅಭಿನಂದನೆಗಳು. ರೂಪಾನಗರ ಕ್ಷೇಮಾಭಿವೃದ್ಧಿ ಸಂಘ ವತಿಯಿಂದ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಗಾಯನ ಸ್ಪರ್ಧೆಯು ಯಶಸ್ವಿಯಾಗಿ ನಡೆಯಿತು. ಇದಕ್ಕೆ ಕಾರಣೀಭೂತರಾದ ಸಂಘದ ಅಧ್ಯಕ್ಷರಾದ ಶ್ರೀ ನರಸಿಂಹಮೂರ್ತಿಯವರಿಗೂ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ತೀರ್ಪುಗಾರರಾದಂತಹ ಅಪರಾಜಿತ ರವೀಂದ್ರನಾಥ್ ಮತ್ತು ಸುಕನ್ಯಾ ಸುಧಾಕರ್ ಅವರಿಗೂ ನನ್ನ ಹೃತ್ಪೂರ್ವಕ ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿ ಚಿತ್ರೀಕರಿಸುತ್ತಿರುವ ಮಾಲತಿ ಭಟ್ ಅವರಿಗೆ, ಭಾಗವಹಿಸಿದಂತಹ ಎಲ್ಲ ಹಿರಿಯ ಹಾಗೂ ಕಿರಿಯ ಸ್ಪರ್ಧಿಗಳಿಗೂ ಮತ್ತು ರೂಪಾನಗರದ ನಿವಾಸಿಗಳಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು.